ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಬಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಮತ್ತೊಂದು ವಿಡಿಯೋಗೆ ಜೊತೆಗೆ ಬಂದಿದ್ದೀನಿ. ವೆಡ್ಡಿಂಗ್ ವಿಡಿಯೋ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇಷ್ಟು ದಿನ ನಾನು ವಿಡಿಯೋ ಪಾಸ್ವರ್ಡ್ ಹಾಕ್ತಿದ್ದೆ. ಈ ಪ್ರಾಜೆಕ್ಟ್ ಲಿಂಕ್ಗೆ ಪಾಸ್ವರ್ಡ್ ಹಾಕಲ್ಲ, ಫ್ರೀಯಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಈ ವಿಡಿಯೋ ಹೇಗೆ ಮಾಡ್ಬೇಕಂತ ಅರ್ಥ ಆಗುತ್ತೆ. ಪಿನ್ ಟು ಪಿನ್ ಸ್ಟಾರ್ಟಿಂಗಿಂದ ಹೇಗೆ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಆಪ್ಷನ್ನ ಆಲ್ ಇಟ್ಕೊಳ್ಳಿ. ಮತ್ತೆ ನಾನು ಹಾಕೋ ವಿಡಿಯೋಗಳು ನೀವು ಫಸ್ಟ್ ನೋಡ್ಬೋದು. ವಿಡಿಯೋನ ನೋಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಪ್ಲಸ್ ಐಕನ್ ಇದೆ ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ರೆಸಲ್ಯೂಷನ್ ಇಟ್ಕೊಳ್ಳಿ 1080, ಈ ಕಡೆ 2340 ಇಟ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಆದ್ರೂ ಇಟ್ಕೊಳ್ಳಿ, ಬ್ಲಾಕ್ ಆದ್ರೂ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಇದೆ ನೋಡಿ, ರೌಂಡ್ ಶೇಪು. ಅದ್ರ ಮೇಲೆ ರೌಂಡ್ ಶೇಪ್ ಇಟ್ಕೊಳ್ಳಿ. ರೌಂಡ್ ಶೇಪ್ನ ತಗೊಂಡು ಜೂಮ್ ಮಾಡ್ಕೊಳ್ಳಿ. ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ. ನೋಡಿ, ಈ ತರ ಜೂಮ್ ಆಗುತ್ತೆ. ಕಲರ್ ಫಿಲ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬರುತ್ತೆ. ಈ ವೈಟ್ ಬ್ಯಾಕ್ಗ್ರೌಂಡ್ ಇಟ್ಕೊಳ್ಳಿ. ಈ ಕಡೆಗೆ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ಯಾವುದು ಕಲರ್ ಇಟ್ಕೋಬಾರ್ದು, ಖಾಲಿ ಇರಲಿ. ನೋಡಿ, ಈ ತರ ಇದೆ. ಈ ತರ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಮಾಡ್ಕೊಳ್ಳಿ. ಈ ತರ ಇಟ್ಕೊಂಡ್ಬಿಡಿ. ನೋಡಿ, ನಾನು ಒಂದು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಪ್ರಾಜೆಕ್ಟ್ ಲಿಂಕ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಲೇಯರ್ ತಗೊಳ್ಳಿ. ಲೇಯರ್ ತಗೊಂಡು ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಯಾವುದು ಕಲರ್ ಆದ್ರೂ ಚೂಸ್ ಮಾಡ್ಕೊಂಡು ನೋಡಿ, ಬ್ಯಾಕ್ ಬಂದು ಮೂವ್ ಅಂಡ್ ಟ್ರಾನ್ಸ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಕೆಳಗಡೆ ತಗೊಂಡ್ಬನ್ನಿ. ಜೂಮ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು ಜೂಮ್ ಮಾಡ್ಕೊಂಡು ಕರೆಕ್ಟ್ ಅಡ್ಜಸ್ಟ್ ಆಗಂಗೆ ನೋಡಿ, ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಬಾರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಎರೇಜ್ ಮಾಡ್ಕೊಳ್ಳಿ. ಸ್ಟ್ರೋಕ್ ಎನೇಬಲ್ ಆಗುತ್ತೆ. ಈ ಶಾಡೋನು ಕ್ಲಿಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಶಾಡೋನು ಹಾಕೊಳ್ಳಿ. ರೌಂಡ್ ಶೇಪ್ ಇದೆ ನೋಡಿ, ಸರ್ಕಲ್. ಆ ಸರ್ಕಲ್ನ ಜೂಮ್ ಮಾಡ್ಕೊಳ್ಳಿ ಫುಲ್ಲು. ನೋಡಿ, ಈ ತರ ಜೂಮ್ ಮಾಡ್ಕೊಂಡು ಅದನ್ನ ಇಲ್ಲಿ ಸೈಡಿಗೆ ತಗೊಂಡ್ಬಂದು ಇಟ್ಕೊಳ್ಳಿ. ಇದು ಒಂಚೂರು ಕೆಳಗಡೆಯಿಂದ ಮೇಲ್ಗಡೆ ಕೆಳಗಡೆ ತಗೊಂಡ್ಬನ್ನಿ, ಅಷ್ಟೇ ಇಟ್ಕೊಳ್ಳಿ. ಅದನ್ನ ಫೋಟೋ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಟೋ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವೆಯ್ಟ್ ಮಾಡಿ. ನೋಡಿ, ನಾನು ಪ್ರಾಜೆಕ್ಟ್ ಲಿಂಕು ಪ್ರಾಜೆಕ್ಟ್ ಮಾಡಿರ್ತೀನಿ, ಆ ಫೋಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫೋಟೋ ಆಲ್ರೆಡಿ ಎಫೆಕ್ಟ್ ಹಾಕಿರ್ತೀನಿ ಫೋಟೋಗಳಿಗೆ. ಇವೆಲ್ಲ ಫೋಟೋಗಳು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಮತ್ತೆ ನಾವು ಮಾಡ್ತಿರುವ ಲೇಯರ್ ಮೇಲೆ ಬಂದು ಪೇಸ್ಟ್ ಲೇಯರ್ ಮೇಲೆ ಕೊಟ್ಬಿಟ್ರೆ ಪೇಸ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ತರ ಪೇಸ್ಟ್ ಆಗುತ್ತೆ. ಅವೆಲ್ಲ ಮೇಲ್ಗಡೆ ಬಂದಿರ್ತವೆ ಫೋಟೋಗಳೆಲ್ಲ ಕೆಳಗಡೆ ತಗೊಂಡು ಬನ್ನಿ. ಎಲ್ಲ ಫೋಟೋಗಳು ಹಂಗೆ ಕೆಳಗಡೆ ತಗೊಂಡು ಬನ್ನಿ. ವಿಡಿಯೋ ಲೆಂತ್ ಆಗುತ್ತೆ, ಆದ್ರೆ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ವಿಡಿಯೋ ಮಾಡೋಕ್ಕೆ. ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು. ಈ ತರ ಕೆಳಗಡೆ ತಗೊಂಡು ಬನ್ನಿ ಎಲ್ಲ ಫೋಟೋಗಳನ್ನು. ಆಲ್ಮೋಸ್ಟ್ ಎಲ್ಲ ಫೋಟೋ ಆಯ್ತು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಟ್ರಿಮ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೋಡ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ಕರೆಕ್ಟ್ ಸೈಜ್ ನೋಡ್ಕೊಂಡು ಒಂದೇ ಲೆವೆಲ್ ಇಟ್ಕೋಬೇಕು. ಮತ್ತೆ ಬ್ಯಾಕು ಫ್ರಂಟ್ ಸೈಡಿಗೆ ಬಂದ್ರೆ ನೋಡ್ತಿರ್ಬೋದು, ಇದ್ರ ಮೇಲೆ ಇದನ್ನ ಮೇಲ್ಗಡೆ ಒಯ್ದ್ಬಿಡಿ. ಈ ತರ ಮೇಲ್ಗಡೆ ಸರ್ಕಲ್ ಅಂತಿದೆ ನೋಡಿ, ಸರ್ಕಲ್ನ ಚೂಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಸರ್ಕಲ್ ಮೇಲ್ಗಡೆ ಕೆಳಗಡೆ ತಗೊಂಡ್ ಬನ್ನಿ. ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬರುತ್ತೆ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ ಫುಲ್ಲು. ನೋಡ್ತಿರ್ಬೋದು. ಕಲರ್ ಫಿಲ್ ಮ್ಯಾಗ ಹೋಗಿ
ಒಂಚೂರು ಮೇಲ್ಗಡೆ ತೊಗೊಂಡು ಬನ್ನಿ. ಕೆಳಗಡೆದು ನೋಡಿ ಈ ಥರ ಶ್ಯಾಡೋ ಬರುತ್ತೆ, ವೈಟ್ ಶ್ಯಾಡೋ. ಆ ಥರ ವೈಟ್ ಶ್ಯಾಡೋ ಬಂದರೆ ನಿಮ್ಮ ಫೋಟೋದು ಯಾವುದೇ ಥರದ್ದು ಏನು ಕಾಣಿಸೋದಿಲ್ಲ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಈ ಫೋಟೋಗಳೆಲ್ಲ ನೀವು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಎಲ್ಲ ನೀವು ಬೇರೆ ರೀಪ್ಲೇಸ್ಮೆಂಟ್ ಮಾಡ್ಕೊಂಬಿಡಿ ಎಲ್ಲ ಫೋಟೋಗಳು. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋಗೋಸ್ಕರ ಇವೆಲ್ಲನೂ ತೋರಿಸ್ತಾ ಇಲ್ಲ, ನಿಮಗೆ ಫ್ರೀ ಪ್ರಾಜೆಕ್ಟು ಕೊಟ್ಟಿದ್ದೀನಿ ಅದಕ್ಕೋಸ್ಕರ. ನೋಡಿ ಮೆಟೀರಿಯಲ್ ಎಲ್ಲ ಹಾಕಿರ್ತೀನಿ ಆಲ್ಮೋಸ್ಟು. ಬ್ಯಾಕ್ಗ್ರೌಂಡ್ ಅಷ್ಟೇ ನೀವು ಚೂಸ್ ಮಾಡ್ಕೋಬೇಕು. ಅದು ಎಲ್ಲ ಮೆಟೀರಿಯಲ್ಲು ಆ್ಯಡ್ ಮಾಡ್ಕೊತಾ ಇದ್ದೀನಿ, ವೆಯ್ಟ್ ಮಾಡಿ. ಎಲ್ಲ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ. ನಾವು ಮಾಡ್ತಿರುವ ಲೇಯರ್ ಮೇಲೆ ಹೋಗಿ ಪೇಸ್ಟ್ ಅಂತ ಕೊಟ್ಟರೆ ಎಲ್ಲನೂ ಪೇಸ್ಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಕರೆಕ್ಟಾಗಿ ಆ್ಯಡ್ ಆಗಿದೆ. ಇನ್ನೊಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಚೇಂಜಸ್ ಮಾಡ್ಕೋಬೋದು. ಸರ್ಕಲ್ ಆಪ್ಷನ್ ಅಷ್ಟೇ ಇರಲಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಬೇಕಾದರೆ ತೊಗೊಂಡು ಬನ್ನಿ ಲೇಯರು. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಎಲ್ಲಿವರೆಗೂ ಎಂಡ್ ಇರುತ್ತೆ ನೋಡಿ. ಎಂಡು ಎಲ್ಲನೂ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಈ ಸರ್ಕಲ್ ಬೇಕಾದ್ರೂ ನೀವು ಕೆಳಗಡೆ ಇನ್ನೊಂಚೂರು ಕೆಳಗಡೆ ಮೇಲ್ಗಡೆ ಬೇಕಾದ್ರೂ ಒಯ್ಬೋದು, ಆದಷ್ಟು ಮೇಲ್ಗಡೆನೇ ಇಡಿ. ಮತ್ತು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂಚೂರು ಕೆಳಗಡೆ ಬೇಕಾದರೂ ತೊಗೊಂಡು ಬನ್ನಿ ಬೇಕಾದ್ರೆ ಫೋಟೋಗಳನ್ನ ನೋಡಿ. ಈ ಥರ ಎಲ್ಲ ಫೋಟೋ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಇದಕ್ಕೆ ಫ್ರೀ ಪ್ರಾಜೆಕ್ಟ್ ಕೊಟ್ಟಿರೋದ್ರಿಂದ ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗೋದು. ನೋಡ್ತಾ ಇರ್ಬೋದು ಈ ಥರ ಎಲ್ಲ ಫೋಟೋಗಳು ಆ್ಯಡು ಎಫೆಕ್ಟ್ ಹಾಕಿರ್ತೀನಿ. ನೀವೇನು ಫೋಟೋ ಚೇಂಜ್ ಮಾಡ್ಕೊಂಬಿಡ್ಬೇಕು ಅಷ್ಟೇ ನೋಡಿ. ಈ ಫೋಟೋ ಲೆವೆಲ್ ಇಟ್ಕೊಂಡು ಎಲ್ಲ ಟ್ರಿಮ್ ಮಾಡ್ಕೊಂಬಿಡಿ. ಎಲ್ಲ ಬ್ಯಾಕ್ಗ್ರೌಂಡ್ಸ್ಗಳು ನೋಡಿ ಎಲ್ಲ ಟ್ರಿಮ್ ಆಯಿತು. ಇದಕ್ಕೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿದರೆ ನೋಡಿ ಆಡಿಯೋ ಅನ್ನೋ ಆಪ್ಷನ್ನು ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಎಂಡ್ವರೆಗೂ ನೋಡಿಬಿಟ್ಟು ಟ್ರಿಮ್ ಮಾಡ್ಕೊಂಬಿಡಿ. ರೈಟ್ ಸೈಡಿಗೆ ಇರೋದನ್ನು ನೋಡ್ತಾ ಇರ್ಬೋದು ನೋಡಿ. ಈ ಥರ ಒಂದ್ಸರಿ ನೋಡೋಣ. ವಿಡಿಯೋ ಆಲ್ಮೋಸ್ಟ್ ರೆಡಿ ಆಗಿದೆ. ಇದ್ರ ಮೇಲೆ ಎಲ್ಲನೂ ಕ್ಲಿಕ್ ಮಾಡ್ಕೊಂಡು ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅದು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋಗೋಸ್ಕರ ನಾನು ಮಾಡ್ತಾ ಇಲ್ಲ ಯಾವುದನ್ನು. ಇದೆಲ್ಲ ನೀವೇ ಮಾಡ್ಕೋಬೇಕಾಗುತ್ತೆ. ಒಂದೊಂದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೇನು ಚೇಂಜ್ ಮಾಡೋದಿರಲ್ಲ. ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾಯಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲನೇ ಅಕ್ಷರನ ರಿಮೂವ್ ಮಾಡಿ ನೋಡಿ. ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಸಂಕ ಅನ್ನೋ ವೆಬ್ಸೈಟಿಗೆ ಬನ್ನಿ. ಗೂಗಲಲ್ಲಿ ಹೋಗಿ ಸಂಕ ಅನ್ನೋ ವೆಬ್ಸೈಟಿಗೆ ಬಂದರೆ ಸಂಕ ಅನ್ನೋ ವೆಬ್ಸೈಟಿಗೆ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ಸನ್ನ ಟೈಪ್ ಮಾಡ್ಕೊಳ್ಳಿ. ಹೆಸರು ಟೈಪ್ ಮಾಡ್ಕೊಂಡು ಯೂನಿಕ್ ಕೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ಇಲ್ಲ ರೈಟ್ ಸೈಡಿಗೆ ಇರೋದನ್ನು ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೋದಿರೋದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೋಡಿ. ಪೇಸ್ಟ್ ಆಯಿತು. ಇಲ್ಲೊಂಚೂರು ಸ್ಪೇಸ್ ಇರಬೇಕು ನೋಡಿ. ಪೇಸ್ಟ್ ಆಯಿತು. ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ನೋಡಿ ವಿವಾಹ ಆಮಂತ್ರಣ ಅಂತಿದೆ, ಅದಕ್ಕೇನು ಟಚ್ ಮಾಡೋಕೆ ಹೋಗ್ಬಿಡಿ. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು ಹುಡುಗನ ಹೆಸರನ್ನ ಇಲ್ಲಿ ಶಂಕ ಅನ್ನೋ ವೆಬ್ಸೈಟಲ್ಲೇ ಬಂದ್ಬಿಟ್ಟು ಹುಡುಗನ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಟೈಪ್ ಮಾಡ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಬರುತ್ತೆ, ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಈ ಥರ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬನ್ನಿ. ಮತ್ತೆ ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿದರೆ ಬೇಕಾದರೆ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು ನೋಡಿ. ಇಲ್ಲಿ ಜೊತೆ ಅಂತಿದೆ, ಅದಕ್ಕೆ ಟಚ್ ಮಾಡ್ಕೋಬೇಡಿ. ಅದ್ರ ಕೆಳಗಡೆ ಬಂದರೆ ವಿವರಣೆ ಅಂತಿದೆ ನೋಡಿ, ಅದು ಇರೋದನ್ನು ರಿಮೂವ್ ಮಾಡಿ. ಹೆಸರು ನೋಡಿ, ಇಲ್ಲಿ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ.
ನೋಡಿ ಮಹಾಲಕ್ಷ್ಮಿ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಡೆಮೋ ವಿಡಿಯೋಗೋಸ್ಕರ ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿ. ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೇಕಂತೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರುವಂಥ ಕಲರ್ನ ಚೂಸ್ ಮಾಡ್ಕೊಳ್ಳಿ. ವೈಟು, ರೆಡ್ ನೋಡ್ತಾ ಇರ್ಬೋದು. ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬಹುದು. ಮತ್ತೆ ಕೆಳಗಡೆ ಬಂದರೆ ಡೇಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಥರ ಡೇಟ್, ನಿಮ್ದು ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ನೀವು ನೋಡಿ. ಇವಾಗ 01 ಇಡ್ತಾ ಇದ್ದೀನಿ. ಏಪ್ರಿಲ್ 1 ಅಂತ ಇಟ್ಕೊಂಡಿದ್ದೀನಿ. 1 ಏಪ್ರಿಲ್ 2025 ಇಲ್ಲಿ ವಾರ ಬೇಕಾದ್ರೂ ಇಲ್ಲಿರೋದನ್ನು ನೀವು ಚೇಂಜ್ ಮಾಡ್ಬೋದು. ವೇಟ್ ಮಾಡಿ. ಇಲ್ಲಿರೋದನ್ನು ಗುರುವಾರ ಅಂತಿದೆ ನೋಡಿ, ಗುರುವಾರ ತೆಗೆದುಬಿಟ್ಟು ಶಂಕನ ಆಪ್ಷನ್ಸ್ ಮೇಲೆ ಬನ್ನಿ. ನಿಮಗೂ ಯಾವ ವಾರ ಇರುತ್ತೆ ಆ ವಾರನ ಚೂಸ್ ಮಾಡ್ಕೊಂಡು ಇಲ್ಲಿ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಅಷ್ಟೇ ಕಾಪಿ ಮಾಡ್ಕೊಂಡು ಲೈಟ್ ಮೋಷನ್ಗೆ ಬಂದು ಮತ್ತೆ ಪೇಸ್ಟ್ ಮಾಡಿ. ಕಾಪಿ ಮಾಡ್ಕೊಂಡಿರೋದನ್ನು ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಮತ್ತೆ ರಿಟರ್ನ್ ಬನ್ನಿ, ಕೆಳಗಡೆ ಬನ್ನಿ. ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಅಡ್ರೆಸ್ ಇರುತ್ತೆ. ನಿಮ್ಮ ಅಡ್ರೆಸ್ಸನ್ನ ಎಲ್ಲ ಫಿಲ್ ಮಾಡ್ಕೊಂಡು ರೈಟ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಕಲರ್ ಚೇಂಜ್ ಮಾಡ್ಕೊಂಡಿದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲನೂ ಆ್ಯಡ್ ಆಗಿದೆ. ಮತ್ತು ಫೋಟೋ ಒಂದು ನೀವು ಚೇಂಜ್ ಮಾಡ್ಕೊಳ್ಳಿ. ಈ ಫೋಟೋ ಒಂದು ಚೇಂಜ್ ಮಾಡೋದು ಹೇಳ್ತಾ ಇಲ್ಲ ನಾನು, ನೀವು ಚೇಂಜ್ ಮಾಡ್ಕೊಂಬಿಡಿ ಅದನ್ನು. ನೋಡಿ ಆಲ್ಮೋಸ್ಟ್ ಈ ಥರ ವಿಡಿಯೋ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಈ ಕಡೆ ಮೂಲೆಯಲ್ಲಿದೆ ನೋಡಿ, ಇಲ್ಲಿ ಚೂಸ್ ಮಾಡ್ಕೊಳ್ಳಿ. 1080 ಆದರೂ ಮಾಡ್ಕೊಳ್ಳಿ. ಈ 1080 ಡೌನ್ಲೋಡ್ ಆಗಲಿಲ್ಲ ಅಂತಂದರೆ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಮತ್ತು ಒಂದು 100 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 100 ಲೈಕ್ ಮಾಡಿಬಿಡಿ ಬೇಗ. ಓಕೆ, ಮುಂದಿನ ವಿಡಿಯೋದಲ್ಲಿ